ವೀಕ್ಷಕರೇ, ಇಂಥ ಪರಿಸ್ಥಿತಿ ಇದ್ರೂ ಕೂಡ ದೇಶವೇ ಮೊದಲು ಅನ್ನೋ ಮನಸ್ಥಿತಿಯಲ್ಲಿ ಈ ದಿನಕ್ಕೂ ಕೂಡ ಭಾರತದ ಗಡಿಯಲ್ಲಿ ನಿಂತು ದೇಶವನ್ನ ಸಾರ್ವಭೌಮವಾಗಿ ಸ್ವತಂತ್ರವಾಗಿ ಇಡ್ಲಿಕ್ಕೆ ಅನೇಕ ಮಂದಿ ಸೈನಿಕರು ತಮ್ಮ ಪ್ರಾಣವನ್ನು ಪಣಕ್ಕೆ ಇಟ್ಟುಬಿಟ್ಟು ನಿಂತಿದ್ದಾರೆ. ಅವ್ರ ಕುಟುಂಬಸ್ಥರ ಮನಸ್ಥಿತಿ ಬಗ್ಗೆ ನನಗೆ ಕುತೂಹಲ. ಯಾಕಂದ್ರೆ ನೀವು ಆ ಸೈನಿಕರ ಸಂಘದ ಅಧ್ಯಕ್ಷರಿರೋದ್ರಿಂದ ಅವ್ರ ಕುಟುಂಬಸ್ಥರ ಜೊತೆ ಕೂಡ ಒಡನಾಟ ಇರುತ್ತೆ. ನಾನು ರಂಜಿತ್ ಮಾತನಾಡ್ತಾ ಇದ್ವಿ, ಈಗ ನಮ್ಮನೇಲಿ ಯಾರೋ ಒಬ್ರು ಆಚೆ ಹೋಗಿದ್ದಾರೆ ಅಂದ್ರೆ ಕೆಲಸಕ್ಕೆ 9 to 6 ಬೆಂಗಳೂರಲ್ಲೇ ಇರ್ತಾರೆ, ವಾಪಸ್ ಸಂಜೆ ಬರ್ತಾರೆ, ಖಾತ್ರಿ ಇದ್ರೂ ಕೂಡ ಬರೋವರೆಗೂ ನಮ್ಗೊಂದು ಭಯ. ಟ್ರಾಫಿಕ್ಕು ಎಲ್ಲೇನಾಯ್ತು, 20 ಸತಿ ಕಾಲ್ ಮಾಡ್ತಿರ್ತೀವಿ, 5 ನಿಮಿಷ ಲೇಟ್ ಆದ್ರು. ಆದರೆ ತಮ್ಮ ಮನೆಯ ಮಗಳನ್ನ ದೇಶಕ್ಕಾಗಿ ಅಂತ ಹೇಳಿ ಸಾವಿರಾರು ಕಿಲೋಮೀಟರ್ ದೂರ ಕಳಿಸ್ತಾರೆ. ಪ್ರಾಣ ಸಹಿತ ಬರ್ತಾರೋ ಇಲ್ಲೋ ಖಾತ್ರಿ ಇರಲ್ಲ. ಆ ಕುಟುಂಬಸ್ಥರ ಮನಸ್ಥಿತಿ ಬಗ್ಗೆ ಕುತೂಹಲ. ಸ್ಮಿತಾ ಅವರೇ, ಮೊದಲನೇದಾಗಿ ನಮ್ಮ ರಿಪಬ್ಲಿಕ್ ಕನ್ನಡ ಅವ್ರ ಮತ್ತು ವೀಕ್ಷಕರಿಗೆ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಹೇಳ್ತೀನಿ. ಜೊತೆಗೆ ನೀವು ಹೇಳಿದ್ರಿ ಸೈನಿಕರು ಮನೆಯಿಂದ ಆಚೆ ಹೋದರೆ ನಾವಿಲ್ಲಿಂದ ಸೇನೆಗೆ ಸೇರಬೇಕಾದ್ರೇ ಕಷ್ಟಪಡಬೇಕು. ಇವತ್ತಿನ ದಿನದಲ್ಲಿ ನಾರ್ಮಲ್ಲಾಗಿ ಈಸಿಯಾಗಿ ಸೇರೋಕ್ಕಾಗಲ್ಲ. ಫಿಸಿಕಲ್ ಬೇಕು, ಎಜುಕೇಷನ್ ಬೇಕು, ಸೇರಾದಮೇಲೆ ಟ್ರೈನಿಂಗ್ ಮಾಡಬೇಕು. ಟ್ರೈನಿಂಗಲ್ಲಿ ಎಷ್ಟು ಕಷ್ಟ ಇರುತ್ತೆ ಅಂದರೆ ನಿದ್ದೆ ಮಾಡೋಕ್ಕೂ ಆಗಲ್ಲ. ಕೆಲವರೆಲ್ಲರೂ ಹೇಳ್ತಾರೆ ಈ ಟ್ರೈನಿಂಗ್. ಕೆಲವೊಂದು ರಾಜಕಾರಣಿಗಳು ಕೂಡ ಹೇಳಿದರು ತಮಗೆ ಹೊಟ್ಟೆಪಾಡಿಗೋಸ್ಕರ ಸೇನೆಗೆ ಹೋಗ್ತಾರೆ ಅಂತಲೂ ಕೂಡ ಹೇಳಿದರು. ಅವಾಗೆಲ್ಲ ನೋವ್ತಾ ಇತ್ತು. ಸರ್, ಸೇನೆ ಟ್ರೈನಿಂಗ್ ಇದೆಯಲ್ಲ, ಆ ಟ್ರೈನಿಂಗ್ ಮಾಡಬೇಕು ಅಂದರೆ ಇನ್ನೊಂದು ಜನ್ಮ, ಆ ಒಂದು ಹುಟ್ಟು ಬರೋಷ್ಟು ಏಜ್ ಇರುತ್ತಲ್ಲ, ಆ ಒಂದು ನೆನಪಿಸುತ್ತೆ. ಜೊತೆಗೆ ಅದಾದಮೇಲೆ ಪ್ರಮೋಷನ್ ವೈಸು ಟ್ರೈನಿಂಗ್ಗಳು ಆಗ್ತದೆ. ಆ ಟೈಮಲ್ಲಿ ಏಜ್ ಆದಮೇಲೆ ಆ ಫಿಸಿಕಲ್ ಕಂಡೀಷನ್ ಮಾಡಬೇಕು ಅಂದರೆ ಇನ್ನೊಂದು ಆ ಏಜ್ಗೆ ಹೋಗಬೇಕು. ಅದು ಅಷ್ಟು ಕಷ್ಟ ಟ್ರೈನಿಂಗ್ ಮಾಡಿಕೊಂಡು ಒಂದು ಗಡಿ ಭಾಗಗಳು ಹೋಲಿಸ್ಕೊಂಡ್ರೆ ಸರ್ ನಮಗೆ ಗೊತ್ತಿಲ್ಲ ಎಲ್ಲಿ ಗುಂಡು ಹೋಗ್ತದೆ, ಎಲ್ಲಿ ಈ ಕಡೆ ಬರ್ತದೆ, ಯಾರಿಗೂ ಗೊತ್ತಿರಲ್ಲ. ಅದರಲ್ಲಿ ಆ ಒಂದು ಟೆಂಪ್ರೇಚರಲ್ಲಿ ಇವಾಗ ನೀವು ನೋಡ್ಬೋದು, ಸಿಯಾಚಿನ್ ಇರ್ಬೋದು, ಗ್ಲೇಷಿಯರ್ ಇರ್ಬೋದು, ಅಥವಾ ಕಾರ್ಗಿಲ್ ಫೀಲ್ಡ್ ಏರಿಯಾಗಳಲ್ಲಿ ಸರ್ ಆ ವೆದರ್ಗೆ -40 ಡಿಗ್ರಿ, -30 ಡಿಗ್ರಿ ಆ ವೆದರ್ಗೆ ಅಟ್ಲೀಸ್ಟ್ ನಾವು ನಾರ್ತ್ ಇಂಡಿಯಾಗೆ ಹೋದ್ರೇ ಸಹಿಸ್ಕೊಳ್ಳೋಕ್ಕಾಗಲ್ಲ. ಆ ಟೆಂಪ್ರೇಚರಲ್ಲಿ ಒಬ್ಬ ಯೋಧ ಒಂದು ದೃಢತೆ ಮೇಲೆ ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ಆ ಒಂದು ಗಡಿಭಾಗಗಳಲ್ಲಿ ಸೇವೆ ಸಲ್ಲಿಸಬೇಕಾದ್ರೆ ಪ್ರಾಣನೂ ಎಷ್ಟು ಸಾವಿರ ಜನ ಪ್ರಾಣಗಳು ಕೊಟ್ಟಿದ್ದಾರೆ. ಇಲ್ಲಿ ಕೂತಿರೋಂಥ ವೀರ ನಾರಿಯರು ಅವರೆಲ್ಲ ಅವರ ಪತಿಯಂದಿರು ತಮ್ಮ ಪ್ರಾಣವನ್ನೇ ದೇಶಕ್ಕೆ ಮುಡುಪಾಗಿಟ್ಟಿದ್ದಾರೆ ಅಂತ ಇವತ್ತಿನ ದಿನ ನನಗೆ ತುಂಬ ವ್ಯತ್ಯಯ ಆಗ್ತಿದೆ. ಇವತ್ತಿನ ದಿನ ಅವ್ರಿಗೆ ಯಾವುದೇ ಒಂದು ವೆಲ್ಫೇರು ಏನು ಸರ್ಕಾರದ ಪ್ರತಿಯೊಂದು ಸರ್ಕಾರ ನಾನು ನೋಡ್ದಂಗೆ ಲಾಸ್ಟ್ ಇಯರ್ ಕೂಡ ಬಂದಿದೆ. ಅದರ ಲಾಸ್ಟ್ ಇಯರು ನಾನು ಹೇಳ್ಕೊಂಡು ಬರ್ತಾನೆ ಇದ್ದೀನಿ, ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಸರ್ಕಾರದ ಏನು ಸವಲತ್ತುಗಳು ಇವಾಗ ಟೋಟಲಾಗಿ ಕರ್ನಾಟಕ ಸರ್ಕಾರದ ಪ್ರತಿಯೊಂದು ವರ್ಗಕ್ಕೂ ವೆಲ್ಫೇರ್ ಇದೆ ಸರ್. ನಿಗಮ ಮಂಡಳಿಗಳಿವೆ, ಅವಕ್ಕೆಲ್ಲರಿಗೂ ಒಂದೊಂದು ಜನಗಳು, ಅವ್ರಿಗೆ ಬೋರ್ವೆಲ್ ಇರ್ಬೋದು, ಮನೆ ಕಟ್ಟಕ್ಕಿರ್ಬೋದು, ಪ್ರತಿಯೊಂದಕ್ಕೂ ಸವಲತ್ತುಗಳು ಕಾನೂನುಬದ್ಧವಾಗಿ ಎಲ್ಲರಿಗೂ ತಲುಪ್ತಿದೆ. ಆದರೆ ಕೇವಲ ಸೈನಿಕ ಕುಟುಂಬಕ್ಕೆ ಮಾತ್ರ ಇವತ್ತು ತಲುಪ್ತಾ ಇಲ್ಲ. ನನಗದು ಕ್ವಶನ್ ಮಾರ್ಕು. ಏನು ಎಲ್ಲ ವರ್ಗಗಳಿಗೂ ಕೊಡ್ತೀರಿ, ಎಲ್ಲ ಜಾತಿಗಳಿಗೂ ಕೊಡ್ತೀರಿ, ಆದರೆ ಸೈನಿಕ ಜಾತಿಗೆ ಯಾಕೆ ಕೊಡ್ತಾ ಇಲ್ಲ? ನಮ್ಮ ಸರ್ಕಾರದಲ್ಲಿ ಇದೆಯಲ್ಲ, ಆದೇಶಗಳಿದೆ, ಸರ್ಕಾರದ ಸವಲತ್ತುಗಳಂತ ಕೇವಲ ಪುಸ್ತಕದ ಬದನೇಕಾಯಿ ಅಂತಾರಲ್ಲ, ಆ ರೀತಿ ನಮ್ಮನ್ನು ನಡೆಸ್ಕೊತಿರೋದು ತುಂಬ ವ್ಯತ್ಯಯ ಆಗ್ತಿದೆ. ನಮ್ಮ ಜೊತೆಗೆ ಸರ್ ನನ್ನ ಇನ್ನೊಂದು ಹೇಳೋಕ್ಕೆ ಇಚ್ಛೆಪಡ್ತೀನಿ ಮೇಡಮ್, ದೇಶ ಮೊದಲು ಅಂತ ನಾನು ಎಲ್ಲ ವೀಕ್ಷಕರಿಗೂ ಹೇಳೋಕ್ಕೆ ಇಚ್ಛೆಪಡ್ತೀನಿ, ಎಲ್ಲ ನಾಗರಿಕರಿಗೂ ಹೇಳೋಕ್ಕೆ ಇಚ್ಛೆಪಡ್ತೀನಿ. ದೇಶ ಮೊದಲ, ನಿಮಗೆ ಜಾತಿ ಮೊದಲ. ಇವತ್ತಿನ ದಿನ ನೋಡಿ, ಜಾತಿಗಳಲ್ಲಿ ಯುನಿಟಿ ಆಗ್ತಿದೆ ಹೊರತು ದೇಶ ಮೊದಲು ಅಂತ ಬರ್ತಿಲ್ಲ. ಇವತ್ತಿನ ಯುವಕರಿಗೂ ಹೇಳ್ತಾ ಇದ್ದೀನಿ, ದೇಶಕ್ಕಾಗಿ ನಿಮ್ಮ ಕೊಡುಗೆ ಏನು? ಹುಟ್ಟು ಸಾವು ಇದ್ದೇ ಇದೆ, ಅದ್ರ ಮುಂಚೆ ನೀವೇನು ಮಾಡ್ತಿದ್ದೀರಿ? ದೇಶಕ್ಕಾಗಿ ನಿನ್ನ ವೈಯಕ್ತಿಕ ಕೊಡುಗೆ ಏನು? ಇವತ್ತಿನ ಯುವಕರು ಅಷ್ಟೇ ಕೇವಲ ಉದ್ಯೋಗ, ಒಂದು ಎಜುಕೇಷನ್ ಮಾಡಬೇಕು, ಒಂದು ಉದ್ಯೋಗ ಪಡಿಬೇಕು. ಅಲ್ಟಿಮೇಟ್ಲಿ ಅವ್ರಿಗೆ ಮನಿ ಮೈಂಡೆಡ್, ರಾಜಕಾರಣಿ ಆಗ್ಬೋದು ಅಥವಾ ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಯಾವುದೇ ಆಗ್ಬೋದು, ಅವ್ರಿಗೆ ಬೇಕಾಗಿರೋದೇನು? ಓನ್ಲಿ ಫಾರ್ ಮನಿ ಮೈಂಡೆಡು. ದೇಶ ಮೊದಲು. ಪ್ರತಿಯೊಬ್ಬ ವ್ಯಕ್ತಿಗೂ, ಅದರಲ್ಲೂ ಕೆಲವರು ಇರ್ತಾರೆ ಸರ್, ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟವರು. ಎಸ್ಪೆಷಲಿ ಇವತ್ತಿನ ನಾವು ನೆನೆಸ್ಕೊಬೇಕಾದ್ರೆ ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ, ಅಂಬೇಡ್ಕರ್, ಸಾವಿರಾರು ಮೇಡಮ್, ಭಗತ್ ಸಿಂಗ್ ಇರ್ಬೋದು, ರಾಜ್ಗುರು ಇರ್ಬೋದು. ಇವತ್ತಂಥ ಮಹಾನೀಯರನ್ನ ನಾವು ನೆನೆಸ್ಕೊಬೇಕು. ಮೊದಲನೇದು ಅವ್ರಿಗೆಲ್ಲ ಒಂದು ಗೌರವ ಸೂಚಿಸಬೇಕಾಗಿತ್ತು. ನಾನು ಮೊದಲನೇದಾಗಿ ಅವ್ರಿಗೆಲ್ಲರಿಗೂ ಒಂದು ಗೌರವ ಸಲ್ಲಿಸ್ತಿದ್ದೀನಿ. ನಾನೆಲ್ಲ ನಮ್ಮ ವೀಕ್ಷಕರಿಗೆ, ನಮ್ಮ ಕೂತಿರೋದ್ರಿಂದ ಇವತ್ತಿನ ಸ್ವಾತಂತ್ರ್ಯಕ್ಕಾಗಿ ಮಡಿದ ಎಲ್ಲ ವೀರ ಯೋಧರಿಗೆ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಇರ್ಬೋದು, ಅವ್ರನ್ನ ನೆನೆಸ್ಕೊಳ್ಳೋ ಗೌರವ ನಮನ ಇರ್ಬೋದು, ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತಿನ ದಿನ ಯುವ ಪೀಳಿಗೆ ಎಲ್ಲೋಗ್ತಿದೆ? ಯಾರೂ ಕೂಡ ಇವತ್ತೊಂದು ದಿನ ಇವನ್ನು ಒಂದೇ ಒಂದು ಕ್ಷಮೆ ಯಾಚಿಸ್ತೀನಿ, ನಿಮಗೆ ಏನಾದ್ರು ಮಾತಾಡ್ಬೋದೇನೋ ಗೊತ್ತಿಲ್ಲ. ಇವತ್ತಿನ ದಿನ ಮಾಧ್ಯಮಗಳು ಕೂಡ ಏನಾಗಿದೆ ಅಂದರೆ ಕ್ರೈಮ್ ಡೈರಿ,
ಕ್ರೈಮ್ ನ್ಯೂಸು ಅಂದ್ಬಿಟ್ಟು ಅರ್ಧ ಗಂಟೆ ಸಮಯ ಕೊಡ್ತಾರೆ. ಯಾವ ರೀತಿ ಯಾವ್ದಾದ್ರು ಕೊಲೆ ಮಾಡಿದ್ರೆ ಅವ್ನು ಯಾವ ರೀತಿ ಕೊಲೆ ಮಾಡ್ತಾನೆ, ಎಲ್ಲಿ ಚುಚ್ಚುದ, ಎಲ್ಲಿ ಮಾಡ್ದ, ಹಂಗೆ ಮಾಡ್ದ ಅಂತ ವಿವರಣೆ ಸಮೇತ ಚುಚ್ಚುತ್ತ ಅದನ್ನು ತೋರಿಸಿ ನಾನು ನೋವಾಗ್ತದೆ ಅವಾಗ. ಅದೇ ಒಬ್ಬ ಯೋಧ ಗಡೀಲಿ ಅವನು ಸತ್ತ, ಅವ್ನು ಯಾವ ರೀತಿ ಸತ್ತ, ಅವ್ನು ಎಲ್ಲಿ ಡ್ಯೂಟಿ ಮಾಡ್ದ, ಸೇನೆಗೆ ಎಷ್ಟು ಕಷ್ಟಪಟ್ಟ, ಸೇನೆಗೆ ಸೇರ್ಕೊಳ್ಳೋಕೆ ಎಷ್ಟು ಕಷ್ಟಪಟ್ಟ, ಸೇನೆ ಸೇರಿದ್ಮೇಲೆ ಅವ್ನ ಅಚೀವ್ಮೆಂಟ್ ಏನು, ಎಷ್ಟೋ ಜನ ಸೇನಾ ಮೆಡಲ್ ಆಗಿದ್ದಾರೆ, ಎಷ್ಟೋ ಜನ ಶೌರ್ಯ ಚಕ್ರ ಮಾಡಿದ್ದಾರೆ, ಇವನ್ನ ನಮ್ಮ ನವೀನ್ ನಾಗಪ್ಪರ್ ಇರ್ಬೋದು, ಯುದ್ಧದಲ್ಲಿ ಮುರಿದ ಅಂಗವಿಕಲರಾಗಿದ್ದಾರೆ. ಆ ಥರ ವ್ಯಕ್ತಿತ್ವಗಳನ್ನ ಯಾಕೆ ಮಾಧ್ಯಮಗಳು ದೃಷ್ಟಿ ಬಿತ್ತಿಲ್ಲ, ಯುವಕರಿಗೆ ಯಾಕೆ ಮೆಸೇಜ್ ಕೊಡ್ತಾ ಇಲ್ಲ ಅನ್ನೋದು ನನ್ನ ಒಂದು ಪ್ರಶ್ನೆ. ಒಪ್ಕೊಳ್ತೀನಿ ಸರ್, ಪ್ರಮಾಣ ಕಡಿಮೆ ಇದೆ, ಬಟ್ ಮಾಡ್ತೀವಿ ಇಲ್ಲ ಅಂತಲ್ಲ. ಪ್ರಮಾಣ ಕಡಿಮೆ, ನೀವು ಸಲಹೆ ಕೊಟ್ಟಿದ್ದೀರಿ. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್, ನಾನು ಕೇವಲ ರಿಪಬ್ಲಿಕ್ ಕನ್ನಡ ಅಂತ ಹೇಳ್ತಿಲ್ಲ, ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಧ್ಯೇಯ ವಾಕ್ಯ ಇರೋದೇ ನೇಷನ್ ಫಸ್ಟ್. ಹೀಗಾಗಿ ಸೈನಿಕರಿಗೆ, ದೇಶ ಕಾಯೋ ಸೈನಿಕರಿಗೆ ಮೊದಲ ಆದ್ಯತೆ, ಮೊದಲ ಗೌರವ. ಪ್ರತಿ ಕ್ಷಣವೂ ಕೂಡ ಅದಕ್ಕೋಸ್ಕರನೇ ನಾವು ತುಡಿತಾ ಇರ್ತೀವಿ. ನೀವು ಹೇಳಿದ್ದೀರಿ, ನಾನು ಕೂಡ ಭರವಸೆ ಕೊಡ್ತೀನಿ. ಪ್ರಮಾಣ ಅಂದ್ರೆ ನೀವೇ ಹೇಳ್ದಾಗೆ ಕ್ರೈಮ್ ಜಾಸ್ತಿ ತೋರಿಸ್ತೀವಿ, ದೇಶದ ಹಿತಾಸಕ್ತಿ ಕಾಪಾಡೋ ಸೈನಿಕರ ಬಗ್ಗೆ ಕಡಿಮೆ, ಅದನ್ನ ಜಾಸ್ತಿ ಮಾಡೋ ಪ್ರಯತ್ನ ನಾವು ಮಾಡ್ತೀವಿ. ಸರ್, ನಿಮ್ಮಿಂದ ಒಂದ್ 2 ನಿಮಿಷ ಸಹನೆ ಬಯಸ್ತೀನಿ. ಮುರಳಿ ಸರ್, ನಾವು ಜಾತಿ ವ್ಯವಸ್ಥೆ ಬಗ್ಗೆ ಭಂಡಾರಿ ಸರ್ ಕೂಡ ಹೇಳಿದ್ರು, ಹಾಗೆ ಶಿವಣ್ಣ ಸರ್ ಕೂಡ ಹೇಳಿದ್ರು. ಅಂದ್ರೆ ಈ ರೈಟ್ ಟು ಈಕ್ವಾಲಿಟಿ ಅನ್ನೋದ್ರ ಬಗ್ಗೆ ಇತ್ತೀಚೆಗೆ ತುಂಬಾ ಚರ್ಚೆಗಳಾಗುತ್ತೆ. ರಾಜಕಾರಣಿಗಳ ಬಾಯಲ್ಲಂತೂ ಯಥೇಚ್ಛವಾಗಿ ಚರ್ಚೆ ಆಗ್ತಿದೆ. ಬಟ್ ಈ ಈಕ್ವಾಲಿಟಿ ಅನ್ನೋ ಹೆಸರಲ್ಲಿ ಇಂಡಿವಿಜುವಾಲಿಟಿಗೆ ಬಹಳ ಒತ್ತು ಕೊಡ್ತಾ ಇದೆಯಾ ಅಂತ ಹೇಳಿ, ಅಂದರೆ ನನ್ನ ಜಾತಿ, ನನ್ನ ಉಪಜಾತಿ, ನನ್ನ ಈ ಉಪಜಾತಿಗೆ ದೇಶದ ಸಂಪನ್ಮೂಲದಲ್ಲಿ ಇಷ್ಟು ಹಕ್ಕು ಬೇಕೇ ಬೇಕು. ತಪ್ಪು ಅಂತ ನಾನು ಹೇಳ್ತಿಲ್ಲ. ಸೋಷಿಯಲ್ ಎಕನಾಮಿಕ್ ಜಸ್ಟಿಸ್ ಅನ್ನೋದು ತಪ್ಪು ಅಂತ ಖಡಾಖಂಡಿತವಾಗಿಯೂ ಹೇಳ್ತಿಲ್ಲ. ಬಟ್ ಹೀಗೆ ದೇಶವನ್ನು ಒಡಿತಾ ಹೋದರೆ ಸಮಗ್ರತೆ, ನೀವು ಹೇಳ್ತಿದ್ರಿ ಐಕ್ಯತೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ ಅಂತ ಹೇಳಿ. ನೋಡಿ, ಇವರೆಲ್ಲ ನಮ್ಮ ದೇಶದ ಸಂವಿಧಾನದ ಮೇಲೆ ಇವರೆಲ್ಲ ಪ್ರಮಾಣ ಮಾಡ್ತಾರಲ್ಲ, ಇವರೆಲ್ಲ ಮಹಾ ಮೇಧಾವಿಗಳು. ಸಂವಿಧಾನದ ಯಾವ ಈ ಥರ ಜಾತಿ ಮತ ಅದು ಒಂದೂ ಸ್ವೀಕಾರ ಮಾಡಲ್ಲ. ಎಲ್ಲರೂ ಒಂದೇ. ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ನಾವು ಓದಿದ್ರೆ ನಾವೆಲ್ಲ ಒಂದೇ. ಆ ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ನು ಬಹಳ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ಅದನ್ನು ಆರ್ಮಿ, ನೇವಿ, ಏರ್ಫೋರ್ಸ್ನವರು ಅಳವಡಿಸ್ಕೊಂಡ್ರು. ಇವತ್ತು ನಾನು ಏರ್ಫೋರ್ಸ್ ವಿಷಯ ಮಾತಾಡ್ಬೋದು, ಯಾಕೆಂದರೆ ವಿಷಯ ನನಗೆ ಗೊತ್ತು. ಅವ್ರನ್ನ ನೀವು ಆರ್ಮಿನವ್ರನ್ನೇ ಕೇಳಬೇಕು. ಇದನ್ನು ಏರ್ಫೋರ್ಸ್ ಆ್ಯಕ್ಟ್ 1950 ಪೂರ್ತಿ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಇದೆ. ಸೊ ನಮಗೆ ಗೊತ್ತು. ಇವತ್ತು ನಾವು ಈ ಜಾತಿಗೆ ಸೇರಿದವರು, ಈ ಉಪಜಾತಿಗೆ ಸೇರಿದವರು, ಇದಕ್ಕೆ ಬೇಕು ಅದಕ್ಕೆ ನಮಗೆ ಕೊಡಿ ಅನ್ನೋಂಥ ಮಾತೇ ಇಲ್ಲ. ಅದಕ್ಕೆ ನಾವು ಇದನ್ನು ನಾವು ಎಷ್ಟು ಸೇವೆ ಸಲ್ಲಿಸಿದ್ದೀವಿ ಇದನ್ನು ಸೇನೆಯಲ್ಲಿ ಇದು ದೇಶಕ್ಕೋಸ್ಕರ, ಅಷ್ಟು ದಿವಸ ಜಾತಿ ಅನ್ನೋದೇ ಗೊತ್ತಿರಲ್ಲ ನಮಗೆ. ಇವ್ರನ್ನೆಲ್ಲರೂ ಕೇಳಿ, ಇವ್ರನ್ನೂ ಕೇಳಿ, ಯಾರು ಜಾತಿ ವಿಷಯ ಮಾತಾಡ್ತಾರ ಇದ್ರೊಳಗೆ ಸೇನೆಯಲ್ಲಿ ಯಾರೂ ಮಾತಾಡಲ್ಲ. ಸೇನೆಯಿಂದ ಹೊರಗೆ ಬಂದ ಮೇಲೆ ನಾವೆಲ್ಲ ಕೇಳ್ತಾ ಇದ್ದೀವಿ. ಇದು ಏನಪ್ಪ ಇದು, ಎಲ್ಲರೂ ನಾವು ಆ ಜಾತಿ ಅಂತಾರೆ, ಉಪಜಾತಿ ಅಂತಾರೆ, ನಮಗೆ ಮೀಸಲಾತಿ ಕೊಡು ಅಂತಾರೆ, 30% ನಮಗೆ ಕೊಡು ಅಂತಾರೆ. ಇಷ್ಟು ದೊಡ್ಡ ಹೊಡೆದಾಟ ಇವೆಲ್ಲ ನಡೀತಾ ಇರೋದು ನೋಡಿ ನಮಗೆ ಆಶ್ಚರ್ಯ. ಯಾಕೆ ನಾವು ಒಂದೇ ಒಂದು ಮಾಪದಂಡ ಇದರೊಳಗೆ ನಮ್ಮ ಸರ್ವೀಸಸ್ಸಲ್ಲಿ ಮೆರಿಟ್, MERIT ಮೆರಿಟ್. ನೀವು ಮೆರಿಟ್ ಇತ್ತು ಮುಂದೆ ಬರ್ತೀಯ, ಮೆರಿಟ್ ಇಲ್ಲ ಮುಂದೆ ಬರೋಲ್ಲ. ಈಗ ನಾನು ಮುಂದೆ ಬಂದಿಲ್ಲ ಅಂತ ಯಾರೂ ಒಂದು ಸ್ವಲ್ಪನೂ ಆಕ್ಷೇಪಣೆ ತೊಗೊಳ್ಳಲ್ಲ. ಆಯಿತು, ನಿನ್ನ ಕೈಲಿ ಬರೋಕ್ಕಾಗಲಿಲ್ಲ, ನೀವು ಎಷ್ಟು ದೇಶಕ್ಕೋಸ್ಕರ ಸೇವೆ ಸಲ್ಲಿಸಿಯೋ ಅಷ್ಟು ಒಳ್ಳೆಯದು. ಅದನ್ನು ನೋಡಿ ಯಾತಕ್ಕೆ ಕಲ್ತ್ಕೋಬಾರ್ದು ನಮ್ಮ ಸಮಾಜದವರು ಕಲ್ತ್ಕೊಳ್ಳಲ್ಲ ಅದನ್ನು. ಈ ಜಾತಿ ಮತ ಆಮೇಲೆ ಉಪಜಾತಿ ಮೀಸಲಾತಿ ಇದನ್ನು